ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಇವತ್ತು ನಾನು ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿದೌಟ್ ಚೀಸ್ ಸ್ಯಾಂಡ್ವಿಚ್ ಮಾಡೋಣ ಅಂತ. ಅದಕ್ಕೆ ನಾನು ಇಲ್ಲಿ ಕ್ಯಾರೆಟು, ಟೊಮ್ಯಾಟೊ, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಈರುಳ್ಳಿ 4 ಐಟಮ್ನ ತೊಗೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸು, ಟೊಮೆಟೊ ಕೆಚಪ್ಪು, ಮ್ಯಾನೀಸು, ಆಮೇಲೆ ಚೀಸ್ ಆ್ಯಂಡ್ ಪಾಸ್ತಾ ಸಾಸು ಆ್ಯಂಡ್ ಚಾಟ್ ಮಸಾಲ ಕೂಡ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲ್ಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡೆ, ಕ್ಯಾರೆಟ್ ಇದಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ಮಯೋನೀಸ್ನ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕೋತೀನಿ, ನಂಗೆ ಇಷ್ಟ. ಸೊ ಆ್ಯಂಡ್ ಟೊಮೆಟೊ ಕೆಚಪ್ನ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ಪಿಜ್ಜಾ ಪಾಸ್ತಾ ಸಾಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಜಾಸ್ತಿ ಹಾಕೊಳ್ಳಲ್ಲ, ಸ್ವಲ್ಪ ಮಿನಿಮಲಾಗಿ ಹಾಕೋತೀನಿ. ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಿಮ್ಮ ಸ್ಪೈಸ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಿಮಗೆ ಸ್ಪೈಸಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಆ್ಯಂಡ್ ನಾನು ಕೊನೆಯದಾಗಿ ಚಾಟ್ ಮಸಾಲಾನೇ ಯೂಸ್ ಮಾಡ್ತಾಯಿದ್ದೀನಿ. ಚಾಟ್ ಮಸಾಲ ನಾನು ಒಂದು ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಸೊ ಇವಾಗ ಸ್ಯಾಂಡ್ವಿಚ್ ಸ್ಟಫಿಂಗ್ ರೆಡಿ ಆಗಿದೆ. ಆ್ಯಂಡ್ ಈ ಕಡೆ ನಾನು ಬ್ರೆಡ್ ಮೇಲೆ ಸ್ವಲ್ಪ ಕೆಚಪ್ನ ಸ್ಪ್ರೆಡ್ ಮಾಡ್ಕೋತೀನಿ. ಅದರ ಮೇಲೆ ಮತ್ತು ನಾನು ಸ್ವಲ್ಪ ಪಿಜ್ಜಾ ಪಾಸ್ತಾ ಸಾಸ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೋತೀನಿ. ಇವಾಗ ಇದ್ರ ಮೇಲೆ ನಾನು ಒಂದೊಂದು ಸ್ಪೂನ್ ಆಗೋಷ್ಟು 2 ಕಡೆನೂ ಸ್ಟಫಿಂಗ್ಸ್ ಹಾಕ್ಕೋತೀನಿ. ಇದ್ರ ಮೇಲೆ ಬೇಕಾದರೆ ನೀವು ಎಕ್ಸ್ಟ್ರಾ ವೆಜಸ್ನೂ ಇಟ್ಕೋಬೋದು ಅಥವಾ ಹಾಗೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ನಾನು ಸ್ಯಾಂಡ್ವಿಚ್ ಮೇಕರಲ್ಲಿ ಬೇಕ್ ಮಾಡಿಕೊಂಡೆ, ಬಟ್ ಆ ಶಾರ್ಟ್ನ ತೊಗೊಳೋದಕ್ಕಾಗಿಲ್ಲ, ಸಾರಿ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ಇವಾಗ ಸ್ಯಾಂಡ್ವಿಚ್ ರೆಡಿ ಆಗಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ವಿದೌಟ್ ಚೀಸ್ ಸ್ಯಾಂಡ್ವಿಚ್ನ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ನನ್ನ ಮಗ 3 ಗಂಟೆಗೆ ಎದ್ದು ಕೂತ್ಕೊಂಡಿದ್ದೆ. ಇವತ್ತು 3 ಗಂಟೆಗೆ ಎದ್ದು 5 ಗಂಟೆವರೆಗೂ ಆಡಿದ್ದಾನೆ ಅರ್ಲಿ ಮಾರ್ನಿಂಗು. ಫಸ್ಟ್ ಟೈಮ್ ಅವ್ನು ಈ ಥರ ಎದ್ದಿದ್ದು, ಯಾವಾಗೂ ಎದ್ದಿಲ್ಲ. ತುಂಬ ಹೊತ್ತು ಆಟ ಆಡಿ ಆಮೇಲೆ 5:15 ಮಲಗಿದ್ದಾನೆ. ಆ್ಯಂಡ್ ಅಗೇನ್ ಎದ್ದು ಕೂಡಲೇ ವೀಡಿಯೋ ಕಾಲಿಂಗ್ ಮನೆಯಿಂದ ನಮ್ಮ ತಂಗಿರು ವೀಡಿಯೋ ಕಾಲ್ ಮಾಡಿದರು. ಏನಾಗುತ್ತೆ ಗೊತ್ತಾ, ಡೈಲಿ ಅವನು ಒಬ್ಬನೇ ಆಗಿರೋದ್ರಿಂದ ಪ್ರತಿದಿನ ಒಂದು 10 ಸಲ 20 ಸಲ ವೀಡಿಯೋ ಕಾಲ್ ಮಾಡ್ತಾರೆ. ಅವನ್ನ ಅಲ್ಲೇ ಕೂತ್ಕೊಂಡು ಆಟ ಆಡಿಸ್ತಾರೆ, ಯಾಕಂದರೆ ಅವನಿಗೆ ಲೋನ್ಲಿ ಫೀಲ್ ಕಾಡಬಾರ್ದು ಅಲ್ವಾ ಅಂಥೇಳಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಆ್ಯಕ್ಚುಲಿ ನೋಡಿ, ಒಬ್ಬನೇ ಆಟ ಆಡ್ತಿದ್ದಾನೆ. ಅವನಿಗೆ ಇತ್ತೀಚೆಗೆ ಅವನಿಗೆ ಒಂಥರ ಗೊತ್ತಾಗ್ತಿದೆ, ಒಬ್ಬನೇ ಇರಬೇಕು, ಒಬ್ಬನೇ ಆಟ ಆಡಬೇಕು ಅಂಥೇಳಿ. ಒಂದು ರಿಮೋಟ್ ಕೊಟ್ಟರೆ ಸಾಕು, ಒಂದು ಥಿಂಗ್ ಕೊಟ್ಟರೆ ಒಂದು ಫುಲ್ ಡೇ ಆಟ ಆಡ್ತಾನೆ. ಆ್ಯಂಡ್ ಇವತ್ತು ಅಂಕಲ್ ಫೋನ್ ಮಾಡಿದರು, ಒಂದು 4 ದಿನ ಮಟ್ಟಿಗೆ ಹಬ್ಬ ಆಗೋವರೆಗೂ ಕಳಿಸು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಹೋಗ್ತಾ ಇದ್ವಿ ಮಧ್ಯಾಹ್ನ ಟೈಮ್ಗೆ. ಇಲ್ಲಿ ನೋಡಿ, ನನ್ನ ಮಗ ಫಸ್ಟ್ ಟೈಮ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ದಾನೆ. ಅನ್ಹೆಲ್ದಿ ಫುಡ್ಡು, ಬಟ್ ಅವ್ನಿಗೆ ಜಾಸ್ತಿ ತಿನ್ನಿಸ್ಲಿಲ್ಲ, ಸ್ವಲ್ಪ ಟೇಸ್ಟ್ಗೋಸ್ಕರ ಅನ್ನ ತಿನ್ನಿಸ್ತಿದ್ರು ಅಷ್ಟೇ. ಆ್ಯಂಡ್ ಸಂಜೆ ಸ್ವಲ್ಪ ಏನೋ ಐಟಮ್ಸ್ ತೊಗೊಳೋದಿತ್ತು ಅಂತ ಹೇಳಿಬಿಟ್ಟು ಝೂಡಿಯೋಗೆ ಹೋಗಿದ್ವಿ. ನಾನು, ಸ್ಫೂರ್ತಿ ಮತ್ತು ಅಕ್ಕ ಬಂದಿದ್ದರು. ಅಕ್ಕ 3 ಜನ ಸೇರಿ ಹೋಗಿದ್ವಿ. ಇಲ್ಲಿ ಅವ್ರು ತೊಗೋತಾ ಇದ್ದಾರೆ. ನಾನು ಆಲ್ರೆಡಿ ಒಂದು ಕೆಲವೊಂದಿಷ್ಟು ಪರ್ಚೇಸ್ ಮಾಡಿದ್ದೆ. ನನ್ನ ಮಗನಿಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು, ಬಟ್ಟೆನ ನನಗೆ. ಇಲ್ಲಿ ನೋಡಿ, ಅವನಿಗೆ ಹೊರಗಡೆ ಹೋಗೋದಂದ್ರೇ ಖುಷಿ. ಇಲ್ಲೆಲ್ಲ ಹೋದರೆ ಕೇಳಬೇಕಾ, ಸಖತ್ ಎಂಜಾಯ್ ಮಾಡ್ತಿದ್ದ. ಸ್ಟುಡಿಯೋದಲ್ಲಿ ತೊಗೊಂಡ್ರು, ಬಟ್ ಏನೂ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಪಕ್ಕನೇ ಸ್ಟೈಲ್ ಯೂನಿಯನ್ ಇತ್ತು, ಅಲ್ಲಿಗೆ ಹೋದ್ವಿ. ಆ್ಯಂಡ್ ಇಲ್ಲಿ ನಾನೇನು ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ನಾನು ಹಿಂದೆನೇ ತೊಗೊಂಡಿದ್ದೆ, ನನಗೆಲ್ಲ ಸಿಕ್ಕಿತ್ತು. ಆಮೇಲೆ ಅಕ್ಕ ಕೆಲವೊಂದಿಷ್ಟು ಐಟಮ್ಸ್ ತೊಗೊಳೋದಿತ್ತು, ಅವ್ರು ತೊಗೋತಾಯಿದ್ರು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಬಿಲ್ಲಿಂಗಿಗೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದು ಜಾಯ್ನ್ ಆಗಿದ್ದರು. ಅವ್ರಿಗೂ ಟೀ ಶರ್ಟ್ಸ್ ತೊಗೊಳೋದಿತ್ತು, ಬಟ್ ಟೈಮ್ ಆಗಿರೋದ್ರಿಂದ ಅವ್ರು ನೋಡೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಅಥವಾ ಇನ್ನೊಂದು 2 ದಿನ ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಡೈರೆಕ್ಟು ಗುಂಡಿ ಸ್ಟ್ರೀಟ್ಗೆ ಹೋದ್ವಿ. ಅಲ್ಲಿ ಫುಡ್ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಸ್ವಲ್ಪ ಏನೋ ತಿಂದ್ಕೊಂಡು ಮನೆಗೆ ಹೋದ್ವಿ. ಇಲ್ಲಿ ನೋಡಿ, ಮನೆಗೆ ಹೋದ್ಮೇಲೆ ನನ್ನ ಮಗನಿಗೆ ಅಲಂಕಾರ ಮಾಡ್ತಾಯಿದ್ದಾರೆ, ನೇಲ್ ಪಾಲಿಶ್ ಹಚ್ತಾಯಿದ್ರು ಇವ್ರು 3 ಜನ ಸೇರಿಬಿಟ್ಟು. ಅವನು ಏನು ಗೊತ್ತಾ, ಅವ್ನಿಗೆ ಏನಾದರೂ ಐಟಮ್ಸ್ ಮುಖಕ್ಕೆ ಏನಾರು ಹಚ್ಚೋದಿದ್ರೆ, ಐ ಮೀನ್ ಕಾಡ್ಗೆಲ್ಲ ಹಚ್ಚೋದಿದ್ರೆ ಸುಮ್ಮನೆ ಇರ್ತಾನೆ. ನೇಲ್ ಪಾಲಿಶ್ಗಂತೂ ಸುಮ್ಮನೆ ಕೂತ್ಕೊಂಡಿದ್ದ. ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ತಿನ್ನೋಣ ಅಂದ್ಬಿಟ್ಟು ಹೋಗಿದ್ವಿ ಬೆಣ್ಣೆ ದೋಸೆ ತಿನ್ನೋದಕ್ಕೆ. ಸೊ ನನ್ನ ಮಗ ಫಸ್ಟ್ ಟೈಮ್ ಬೆಣ್ಣೆ ದೋಸೆ ಟೇಸ್ಟ್ ಮಾಡಿದ್ದು, ಅವನಿಗೆ ಇಷ್ಟ ಆಯಿತು.
ಬಟ್ ಅದು ಸ್ವಲ್ಪ ಕ್ರಿಸ್ಪಿ ಆಗಿರೋದ್ರಿಂದ ಅವನಿಗೆ ಅದನ್ನು ಕೊಡಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಮನೆಯವರು ಕೂಡ ಬಂದು ಜಾಯ್ನ್ ಆದರು. ಬಟ್ ಅವರು ದೋಸೆ ತಿನ್ನಲ್ಲ, ಅವ್ರಿಗೆ ಹೊರಗಡೆದು ಬೆಣ್ಣೆ ದೋಸೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾವು ತಿನ್ನೋವರೆಗೂ ಪಾಪುನ ಅವ್ರು ಎತ್ಕೊಂಡಿದ್ರು, ಸ್ವಲ್ಪ ಹೊತ್ತು ಅವರೇ ಮ್ಯಾನೇಜ್ ಮಾಡ್ತಾಯಿದ್ರು. ಇಲ್ಲಿ ಬೆಣ್ಣೆ ದೋಸೆ ಸಖತ್ತಾಗಿತ್ತು, ತುಂಬ ಮೈಲ್ಡಾಗಿತ್ತು, ಹೆವಿ ಅನ್ನಿಸ್ತಾ ಇರಲಿಲ್ಲ. ಸೊ ಅಗೇನ್ ಇನ್ನೂ ಒಂದು ದೋಸೆ ತೊಗೊಂಡ್ವಿ. ನನ್ನ ಮಗನಿಗೂ ಕೂಡ ಒಂದು ಪುಟ್ಟು ದೋಸೆ ಹಾಕ್ಕೊಟ್ಟಿದ್ರು ಪಾಪ, ಅವ್ರು ಹಾಗೇ ತಿನ್ಸೋದಕ್ಕೆ. ಆ್ಯಂಡ್ ದೋಸೆನ ತಿಂದುಬಿಟ್ಟು ಮನೆಗೆ ಹೊರಟ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ನನ್ನ ಮಗ ಫಸ್ಟ್ ಟೈಮ್ ಮೆಟ್ಲು ಹತ್ತಿದ್ವಿ ಇವತ್ತು. ಎಷ್ಟು ಸ್ಪೀಡಾಗಿ ಹತ್ತದ ಅಂದರೆ ಎಷ್ಟೋ ದಿನ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಅನ್ನೋ ಥರ ಹತ್ತದ. ಇದು ಸೆಕೆಂಡ್ ಟೈಮ್ ಅವ್ನು ಹತ್ತಾ ಇರೋದು, ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಆಮೇಲೆ ಸ್ವಲ್ಪ ಹೊತ್ತು ಅಂಕಲ್ ಜೊತೆ ಟೈಮ್ ಪಾಸ್ ಮಾಡ್ತಿದ್ದ. ಇವ್ರ ಮೇಲೆ ಹೋಗೋದಕ್ಕಂತೂ ಸಖತ್ ಸತಾಯಿಸ್ತ ಅಂತಲೇ ಹೇಳ್ಬೋದು. ಇವಾಗ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ಸಂಜೆ ಟೈಮ್ಗೆ ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು. ಸೊ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ನನ್ನ ಮಗನಿಗೆ ಸುಮ್ಮನೆ ಹಂಗೆ ಪೂರಿ ಕೈಯಲ್ಲಿ ಕೊಟ್ಟಿದ್ವಿ ಅಷ್ಟೇ, ಅವನಿಗೆ ಪೂರಿ ಫುಲ್ ತಿನ್ನಿಸಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಮಗ ಅಲ್ಲಿ ಪಕ್ಕ ಮಕ್ಕಳಿದ್ರು, ಅವ್ರು ಕರೆದ ತಕ್ಷಣ ಹೋಗ್ಬಿಟ್ಟ. ಅವ್ರ ಮೇಲೆ ಕರೆದ್ರೂ ನಮ್ಮ ಹತ್ರ ಬರ್ತಾ ಇರಲಿಲ್ಲ. ಆ್ಯಂಡ್ ಅವ್ರನ್ನ ನಮ್ಮ ಮಧು ಅಂತ ಅಂದ್ಕೊಂಡ್ಬಿಟ್ಟಿದ್ದ, ಅವನು ಅಕ್ಕ ಅಕ್ಕ ಅಂತ ಕರೀತಾ ಇದ್ದ. ಹಾಗೆ ಫೋರ್ಸ್ಫುಲಿ ತಗೊಂಡು ಬಂದ್ವಿ. ಬಟ್ ಏನು ಗೊತ್ತಾ, ನೆಕ್ಸ್ಟ್ ಡೇ ಅವಿಬ್ಬರು ಮಕ್ಕಳಿದ್ರಲ್ವ, ಅವರು ಇನ್ನೊಂದಿಷ್ಟು ಮಕ್ಕಳನ್ನ ಸೇರಿಸ್ಕೊಂಡು ಅವನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದರು. ಅವ್ನು ತುಂಬ ಹೊತ್ತು ಎತ್ಕೊಂಡು ಅವನ ಜೊತೆ ಆಟ ಆಡಿಸಿ ಟೈಮ್ ಸ್ಪೆಂಡ್ ಮಾಡಿ ಹೋದರು. ಸೊ ನೋಡಿದ್ರಲ್ಲ, ಮಕ್ಕಳೇ ಇಷ್ಟ ಆಗೋದು, ಮಕ್ಕಳಿಗೆ ಬೇಗ ಹತ್ತಿರ ಆಗೋಗ್ಬಿಡ್ತಾವೆ ಅವು. ನನ್ನ ಮಗ ನಮ್ಮ ಮನೇಲೆಲ್ಲರೂ ತುಂಬ ಮಿಸ್ ಮಾಡ್ಕೋತಿದ್ದ. ಬಟ್ ಇಲ್ಲಿ ಅಂಕಲ್ ಮನೆಗೆ ಬಂದಮೇಲೆ ಅವ್ನು ತುಂಬ ರಿಲ್ಯಾಕ್ಸ್ ಆಗಿದ್ದಾನೆ. ಆಮೇಲೆ ಚೆರಿ ಕೂಡ ಬಂದಿದ್ದ. ಚೆರಿನೂ ಅವನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ದ. ಇವನು ಕೂಡ ಅಷ್ಟೇ ಇಷ್ಟಪಟ್ಟ ಅವನ್ನ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.